ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಪೌರುಷ ಪ್ರಾಧಾನ್ಯ ಸಮರ್ಥನವೆಂಬ 7ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ 6ನೆಯ ಸರ್ಗದಲ್ಲಿ ವಸಿಷ್ಠರು ಪುರುಷ ಪ್ರಯತ್ನ ಅಂದರೆ ವ್ಯಕ್ತಿಯಾದವನು ತಾನು ಮಾಡುವ ಪ್ರಯತ್ನಕ್ಕೆ ಹೆಚ್ಚಿನ ಮಹತ್ವವಿರುವುದೇ ಹೊರತು ಎಲ್ಲವನ್ನೂ ದೈವದ ಮೇಲೆ ಆರೋಪಿಸಿಕೊರುವುದು ಆಲಸಿಯ ದುರ್ಜನರ ಲಕ್ಷಣವಾಗಿರುತ್ತದೆ. ಹಿಂದೆ ಮಾಡಿದ ಕರ್ಮಗಳು ಮತ್ತು ಈಗ ನಾವು ಮಾಡುತ್ತಿರುವ ಕರ್ಮಗಳು ಇವೆರಡರಲ್ಲಿ ಯಾವುದು ಪ್ರಬಲವಾಗಿರುವುದೋ ಅದು ಬದುಕಿನಲ್ಲಿ ನಮಗೆ ಫಲವಾಗಿ ದೊರೆಯುತ್ತಿರುವುದೇ ಹೊರತು ಪ್ರಯತ್ನವನ್ನೇ ಮಾಡದೆ ದೈವವು ಫಲವನ್ನು ಕೊಡುತ್ತದೆ ಎಂಬುದರಲ್ಲಿ ಅರ್ಥವಿಲ್ಲ. ಆದರೆ ಯಾವುದೇ ಪ್ರಯತ್ನದಿಂದಲೇ ಆಗಲಿ ಕೊನೆಯಲ್ಲಿ ಫಲವು ದೊರೆತಾಗ ಅದು ದೈವಕೃಪೆ ಎನ್ನುವುದು ನಮ್ಮ ಅಹಂಕಾರಕ್ಕೆ ಅವಕಾಶವಾಗದೆ ನಮ್ಮ ಕಾರ್ಯ ಮುಂದುವರಿಯಬೇಕು ಎಂಬ ಉದ್ದೇಶದಿಂದಲೇ ಹೊರತು ಸೋಮಾರಿಯಾಗಿ ಸುಮ್ಮನೆ ಕುಳಿತವನಿಗೆ ಯಾವ ದೈವವೂ ಸಹಾಯ ಮಾಡುವುದಿಲ್ಲ. ಕೆಲವೊಮ್ಮೆ ಅನಿರೀಕ್ಷಿತ ಫಲ ದೊರೆತರೂ ಅದೂ ನಮ್ಮ ಪೂರ್ವ ಕರ್ಮಗಳ ಫಲವಾಗಿರುತ್ತದೆ. ಆದರೆ ಅದನ್ನು ನಾವು ದೈವದ ಮೇಲೆ ಆರೋಪಿಸಿ ನಮ್ಮ ಪ್ರಯತ್ನವನ್ನು ನಾವು ಮುಂದುವರಿಸುತ್ತೇವೆ. ಆದ್ದರಿಂದ ಪುರುಷ ಪ್ರಯತ್ನಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ. ದೈವದ ಮೇಲೆಯೇ ಎಲ್ಲವನ್ನು ಬಿಟ್ಟು ಸುಮ್ಮನೆ ಕೂರುವುದು ಆಲಸಿಯಾದವನ ಸೋಮಾರಿಯಾದವನ ಲಕ್ಷಣ ಎಂದು ವಸಿಷ್ಠರು ಹೇಳುತ್ತಾ ಮುಂದುವರಿಯುತ್ತಾರೆ. ವ್ಯಾಧಿಯಿಲ್ಲದ ದೇಹವನ್ನು ಆದಿಯು ಅಲ್ಪವಾಗಿರುವ ಮನಸ್ಸನ್ನು ಪಡೆದವನು ತಾನು ಮತ್ತೆ ಜನ್ಮವೆತ್ತದಂತೆ ಚಿತ್ತ ಸಮಾಧಾನವನ್ನು ಪಡೆಯಬೇಕು. ಯಾವನು ದೈವವನ್ನು ತನ್ನ ಪ್ರಯತ್ನದಿಂದ ನಿವಾರಿಸಲು ಇಚ್ಛಿಸುವನೋ ಅವನೇ ಇಹಪರಗಳೆರಡರಲ್ಲೂ ಸರ್ವ ಮನೋರಥಗಳನ್ನು ಪಡೆಯುವನು. ಅಂದರೆ ಆರೋಗ್ಯಕರವಾದಂತಹ ದೇಹ, ಆದಿ ಅಂದರೆ ಯಾವುದೇ ರೀತಿಯಾದಂತಹ ಮನೋವ್ಯಾಧಿಗಳು ಇಲ್ಲದವನು, ಅಂತಹ ಪರಿಶುದ್ಧವಾದ ಮನಸ್ಸನ್ನು ಪರಿಶುದ್ಧವಾದ ದೇಹವನ್ನು ಪಡೆದವನು ಸಾಧನೆ ಮಾಡಬೇಕು. ದೈವ ಎಂದು ನಂಬಿ ಕೂರದೆ, ಅಂದರೆ ಎಲ್ಲವೂ ದೈವ ಪ್ರೇರಣೆಯಿಂದಲೇ ಆಗುತ್ತದೆ ಎಂದು ನಂಬಿ ಕೂರದೆ, ಪ್ರೇರಣೆ ಉಂಟಾದಾಗ ಇದು ದೈವ ಪ್ರೇರಣೆ ಎಂದು ಹೇಳಬೇಕೇ ಹೊರತು ಅದೇನೋ ಆಗುತ್ತದೆ ಎಂದು ಕೂರುವುದಲ್ಲ. ಅಂದರೆ ಫಲ ದೊರೆತ ಮೇಲೆ, ಪ್ರೇರಣೆಯಾದ ಮೇಲೆ, ಈ ಮಾರ್ಗದಲ್ಲಿ ಸಾಗಬೇಕೆಂಬ ಪ್ರೇರಣೆಯಾದ ಮೇಲೆ ಅದು ದೈವ ಪ್ರೇರಣೆ ಎಂದು ಭಾವಿಸಬೇಕೇ ಹೊರತು ನನ್ನಿಂದಲೇ ಆಗಿದೆ ಎಂಬ ಅಹಂಕಾರ ತಾಳಬಾರದು. ಆ ಕಾರಣದಿಂದಾಗಿ ದೈವ ಎಂಬ ಪದವನ್ನು ಬಳಸುತ್ತೇವೆಯೇ ಹೊರತು ಯಾವುದೋ ದೈವ ನಮ್ಮನ್ನು ಕಾಪಾಡುತ್ತದೆ ಎಂದು ನಾವು ಆಲಸಿಯಾಗಿ ಕುಳಿತರೆ ಈ ಲೋಕದಲ್ಲಿ ಯಾವ ಕಾರ್ಯವೂ, ಅದು ಪ್ರಾಪಂಚಿಕ ಸುಖದ ಇಹದ ಕಾರ್ಯವೇ ಆಗಲಿ ಅಥವಾ ಆತ್ಮಜ್ಞಾನವೇ ಆಗಲಿ, ಸಾಧನೆ ಸಾಧ್ಯವಿಲ್ಲ. ಯಾರು ಪೌರುಷವನ್ನು ಬಿಟ್ಟು ದೈವವನ್ನೇ ನಂಬಿ ಕುಳಿತುಕೊಳ್ಳುವರೋ ಅವರು ಆತ್ಮದ್ರೋಹಿಗಳಾಗಿ ತಮ್ಮ ಧರ್ಮ ಅರ್ಥ ಕಾಮಗಳನ್ನು ಕೂಡ ನಾಶ ಮಾಡಿಕೊಳ್ಳುವರು. ಧರ್ಮಾರ್ಥ ಕಾಮಗಳೆಂಬ ಮೊದಲ 3 ಪುರುಷಾರ್ಥಗಳೇ ಇಲ್ಲದ ಮೇಲೆ ಮೋಕ್ಷವೆಲ್ಲಿಯದು? ಜ್ಞಾನ ವ್ಯಾಪಾರ, ಮನೋವ್ಯಾಪಾರ, ಇಂದ್ರಿಯ ವ್ಯಾಪಾರ ಎಂಬಿವೆ ಪೌರುಷದ 3 ರೂಪಗಳು. ಜ್ಞಾನದ ಮೂಲಕ ನಡೆಯತಕ್ಕಂತಹ ವ್ಯವಹಾರ, ಮನಸ್ಸಿನಿಂದ ನಡೆಯತಕ್ಕಂತಹ ವ್ಯವಹಾರ ಹಾಗೂ ಇಂದ್ರಿಯಗಳ ಮೂಲಕ ನಡೆಯುವಂತಹ ವ್ಯವಹಾರಗಳು ಇವೇ ಪೌರುಷದ 3 ರೂಪಗಳು. ಇವುಗಳ ಮೂಲಕವೇ ಫಲವು ಲಭಿಸುವುದು. ಜ್ಞಾನಕ್ಕೆ ಅನುಗುಣವಾಗಿ ಮನಸ್ಸು ವ್ಯಾಪಾರ ಮಾಡುವುದು. ನಮ್ಮ ತಿಳುವಳಿಕೆಗೆ, ಜ್ಞಾನಕ್ಕೆ, ಬುದ್ಧಿಗೆ ಅನುಸಾರವಾಗಿ ಮನಸ್ಸು ವ್ಯಾಪಾರ ಮಾಡುತ್ತದೆ. ಮನೋವ್ಯಾಪಾರಾನುಗುಣವಾಗಿ ಮನಸ್ಸಿನ ವ್ಯಾಪಾರಕ್ಕೆ, ವ್ಯವಹಾರಗಳಿಗೆ ಅನುಗುಣವಾಗಿ ದೇಹವು ಕೆಲಸ ಮಾಡುವುದು ಹಾಗೂ ಅದಕ್ಕೆ ಅನುಗುಣವಾಗಿ ಫಲವುಂಟಾಗುವುದು. ಎಲ್ಲೆಲ್ಲಿ ಎಷ್ಟೆಷ್ಟು ಪೌರುಷವನ್ನು ಉಪಯೋಗಿಸಲಾಗುವುದೋ, ಪ್ರಯತ್ನವನ್ನು ಎಷ್ಟೆಷ್ಟರ ಮಟ್ಟಿಗೆ ಮಾಡಲಾಗುವುದೋ ಅಷ್ಟಷ್ಟು ಸಫಲವಾಗುವುದು ಎಂಬುದು ಮಕ್ಕಳಿಗೂ ಕೂಡ ಗೊತ್ತಿರುವುದು. ಆದರೆ ದೈವವನ್ನು ಮಾತ್ರ ಎಲ್ಲಿಯೂ ಯಾರೂ ಕಂಡಿಲ್ಲ. ಅದರಿಂದ ಜಗತ್ತಿನಲ್ಲಿ ಪೌರುಷ ಒಂದೇ ಇರತಕ್ಕದ್ದು. ಬೃಹಸ್ಪತಿಯು ತನ್ನ ಪೌರುಷದಿಂದಲೇ ದೇವಗುರುವಾಗಿರುವನು. ಶುಕ್ರನು ದೈತ್ಯ ಗುರುವಾಗಿರುವುದು ಸಹ ಪೌರುಷದಿಂದಲೇ. ಈ ಸಂದರ್ಭದಲ್ಲಿ ಕೆಲವರು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಶ್ರೀರಾಮಚಂದ್ರ ಅಂದರೆ ಮೂಲ ರಾಮಾಯಣದ ಪ್ರಸಂಗದಲ್ಲಿ ಶ್ರೀರಾಮಚಂದ್ರ ದಶರಥ ಕೈಕೇಯಿಗೆ ಕೊಟ್ಟ ಮಾತಿನ ಪ್ರಕಾರ ವನವಾಸಕ್ಕೆ ಹೊರಟಿದ್ದಾನೆ. ಆ ಸಮಯದಲ್ಲಿ ಲಕ್ಷ್ಮಣನೇ ಹೇಳುತ್ತಾನೆ,
ಪುರುಷ ಪ್ರಯತ್ನದಿಂದ ನಾವು ಸಿಂಹಾಸನವನ್ನು ಕಿತ್ತುಕೊಂಡು ನೀನು ಯುವರಾಜನಾಗುವೆಯಂತೆ, ನಾನೇ ಯುದ್ಧ ಮಾಡುತ್ತೇನೆ ಎಂದು ಲಕ್ಷ್ಮಣ ಮುಂದೆ ನಿಲ್ಲುತ್ತಾನೆ. ಆದರೆ ಇದೆಲ್ಲವೂ ದೈವ ಎಂಬ ಮಾತನ್ನು ಹೇಳಿ ಶ್ರೀರಾಮಚಂದ್ರ ವನವಾಸಕ್ಕೆ ಹೊರಟು ಬಿಡುತ್ತಾನೆ. ಇಷ್ಟೆಲ್ಲ ಜ್ಞಾನವನ್ನು, ಪುರುಷ ಪ್ರಯತ್ನಕ್ಕೆ ಹೆಚ್ಚಿನ ಮಹತ್ವ ಎಂಬುದನ್ನು ವಸಿಷ್ಠರಿಂದಲೇ ಕೇಳಿ ತಿಳಿದುಕೊಂಡಂತಹ ಶ್ರೀರಾಮ ಆ ಸಮಯದಲ್ಲಿ ದೈವ ಎಂದಿದ್ದೇಕೆ? ನೆನಪಿರಲಿ, ಯಾವಾಗ ಪ್ರಾಜ್ಞರಾದವರು ಯಾವುದನ್ನು ಬಳಸಬೇಕು ಎಂಬುದನ್ನು, ಪ್ರಾಜ್ಞನಾದವನು ಯಾವಾಗ ಯಾವುದನ್ನು ಬಳಸಬೇಕು ಎಂಬುದನ್ನು ತಿಳಿದಿರುತ್ತಾನೆ. ಶ್ರೀರಾಮಚಂದ್ರ ಆ ಸಂದರ್ಭದಲ್ಲಿ ದೈವ ಎಂದು ಹೇಳುತ್ತಾನೆ. ಏಕೆಂದರೆ ಪುರುಷ ಪ್ರಯತ್ನ ಆತನಿಂದ ಸಾಧ್ಯವಿರಲಿಲ್ಲ ಎಂದಲ್ಲ. ಪುರುಷ ಪ್ರಯತ್ನವೆಂದರೆ ಏನು ಮಾಡಬೇಕಿತ್ತು? ತನ್ನ ತಾಯಿಯಾದ ಕೈಕೇಯಿಯನ್ನು ಬಂಧನದಲ್ಲಿಟ್ಟು ತಂದೆಯಾದ ದಶರಥನನ್ನು ಬಂಧನದಲ್ಲಿಯೋ ಅಥವಾ ಕೊಂದು ತಾನು ರಾಜ್ಯವನ್ನು ಗಳಿಸಬೇಕಾಗಿತ್ತು. ಆ ರಾಜ್ಯವನ್ನು ಗಳಿಸುವುದು ಶ್ರೀರಾಮನ ಉದ್ದೇಶವೇ ಆಗಿರಲಿಲ್ಲ. ಆದರೆ ಅದೇ ಶ್ರೀರಾಮಚಂದ್ರ ಸೀತೆಯನ್ನು ರಾವಣ ಎತ್ತಿಕೊಂಡು ಹೋದಾಗ ಇದು ದೈವವೆಂದು ಸುಮ್ಮನೆ ಕೂರಲಿಲ್ಲ. ಆಗ ಆತ ಪುರುಷ ಪ್ರಯತ್ನ ಮಾಡುತ್ತಾನೆ, ಸುಗ್ರೀವನೊಂದಿಗೆ ಸಖ್ಯ ಬೆಳೆಸುತ್ತಾನೆ, ವಾಲಿಯನ್ನು ಕೊಲ್ಲುತ್ತಾನೆ, ವಾನರ ಸೇನೆಯನ್ನು ತೆಗೆದುಕೊಂಡು ಬಂದು ಸೇತುವೆಯನ್ನು ಕಟ್ಟಿ ಲಂಕೆಗೆ ಬಂದು ಯುದ್ಧ ಮಾಡಿ ಸೀತೆಯನ್ನು ಬಿಡಿಸಿಕೊಳ್ಳುತ್ತಾನೆ. ಆದ್ದರಿಂದ ಪ್ರಾಜ್ಞರಾದವರು ಯಾವಾಗ ಪುರುಷ ಪ್ರಯತ್ನವನ್ನು ಮಾಡಬೇಕು, ಯಾವ ವಿಚಾರಗಳಲ್ಲಿ ಪುರುಷ ಪ್ರಯತ್ನ ಮಾಡಬೇಕು, ಯಾವ ವಿಚಾರಗಳಲ್ಲಿ ಪುರುಷ ಪ್ರಯತ್ನ ಮಾಡಬಾರದು, ಮಾಡದೆ ಇದು ದೈವ ಫಲ ಎಂದು ನಂಬಿ ಸುಮ್ಮನಿರಬೇಕು ಎಂಬುದು ಅವರವರ ಪ್ರಜ್ಞೆಗೆ ಬಿಟ್ಟದ್ದು. ಅವರವರು ಪ್ರಜ್ಞೆಯಿಂದ ಆ ವಿಚಾರಗಳನ್ನು ಮಾಡಬೇಕಾಗುತ್ತದೆ. ಆದ್ದರಿಂದ ಶ್ರೀರಾಮಚಂದ್ರ ಪ್ರಾಜ್ಞನಾದುದರಿಂದಲೇ ವನವಾಸದ ಸಂದರ್ಭ ಬಂದಾಗ ಇದು ದೈವ ಸಂಕಲ್ಪ ಎಂದು ಹೊರಡುತ್ತಾನೆ. ಅದೇ ತನ್ನ ಪತ್ನಿಯ ಅಪಹರಣಕ್ಕೆ ಒಳಗಾದಾಗ ಪುರುಷ ಪ್ರಯತ್ನದಿಂದ ಅವಳನ್ನು ಬಿಡಿಸಿಕೊಂಡು ಬರುತ್ತಾನೆ. ನರೋತ್ತಮರಾದವರು ದೈನ್ಯ, ದಾರಿದ್ರ್ಯ, ದುಃಖದಿಂದ ಆರ್ತರಾಗಿದ್ದರೂ ಕೂಡ ಪೌರುಷದಿಂದಲೂ ಪ್ರಯತ್ನದಿಂದಲೂ ದೇವೇಂದ್ರನಿಗೆ ಸಮನಾಗಿರುವರು. ಇನ್ನೂ ಅನೇಕರು, ನಹುಷನೇ ಮೊದಲಾದವರು ಮಹತ್ ಪದವಿಯನ್ನು ಪಡೆದು, ಏಕೆಂದರೆ ಆತನಿಗೆ ತನ್ನ ಪ್ರಯತ್ನದ ಮೂಲಕವೇ, ಆತ ನಡೆದುಕೊಳ್ಳುತ್ತಿದ್ದ ರೀತಿ, ಇವುಗಳ ಮೂಲಕವೇ ದೇವೇಂದ್ರ ಪದವಿಯನ್ನು ಪಡೆಯುತ್ತಾನೆ. ಮಹತ್ ಪದವಿಯನ್ನು ಪಡೆದು ದಿವ್ಯ ವೈಭವಗಳನ್ನೆಲ್ಲ ಆಸ್ವಾದಿಸಿ ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಬದುಕಿದ್ದು ಕೊನೆಗೆ ನರಕಕ್ಕೆ ಹೋದುದು ಈ ಪೌರುಷದ ದೋಷದಿಂದಲೇ. ಅಂದರೆ ಆತ ತನ್ನ ಸ್ವಪ್ರಯತ್ನದಿಂದಲೇ, ನಹುಷ ಪ್ರಯತ್ನದಿಂದಲೇ ದೇವೇಂದ್ರ ಪದವಿಯನ್ನು ಪಡೆಯುತ್ತಾನೆ. ಆ ನಂತರದಲ್ಲಿ ತನ್ನದೇ ದೋಷದಿಂದ ಸಪ್ತರ್ಷಿಗಳ ಹೆಗಲ ಮೇಲೆ ಪಲ್ಲಕ್ಕಿಯನ್ನು ಹೊರಿಸಿಕೊಂಡು ತಾನು ಅದರಲ್ಲಿ ಕುಳಿತುಕೊಂಡು ಮಾರ್ಗ ಮಧ್ಯದಲ್ಲಿ ಮುಂದೆ ಸಾಗುತ್ತಿದ್ದಂತಹ ಅಗಸ್ತ್ಯರ ಬೆನ್ನಿನ ಮೇಲೆ ಒದ್ದು ಆ ಕಾರಣದಿಂದಾಗಿ, ಅದೇ ದೋಷದಿಂದಾಗಿ ಸರ್ಪ ಜನ್ಮವನ್ನು ತಾಳಿ ತದನಂತರ ನರಕವಾಸವನ್ನೇ ಅನುಭವಿಸುತ್ತಾನೆ. ಸಂಪತ್ತು ವಿಪತ್ತುಗಳನ್ನುಳ್ಳ ನಾನಾ ದಶೆಗಳಲ್ಲಿ ಪ್ರಾಣಿ ಸಮೂಹಗಳು ತಮ್ಮ ಪೌರುಷದಿಂದಲೇ ಬಾಳುತ್ತವೆ. ಸಿದ್ಧಿಗಳು ಶಾಸ್ತ್ರತಃ, ಗುರುತಃ, ಸ್ವತಃ ಎಂದು ಮೂರು ಬಗೆಯಾಗಿರುವವು. ಅಂದರೆ ಯಶಸ್ಸು ಎಂಬುದು ಶಾಸ್ತ್ರದ ಮೂಲಕ, ಗುರುವಿನ ಮೂಲಕ, ಸ್ವತಃ ತನ್ನ ಮೂಲಕವೇ ಎಂಬುದು ಮೂರು ಬಗೆಯಾಗಿರುವುದು. ಆದರೆ ಯಾವುದರ ಮೂಲಕವೇ ಲಭಿಸಲಿ, ಇವೆಲ್ಲವೂ ಲಭಿಸುವುದು ಪೌರುಷದಿಂದ. ಶಾಸ್ತ್ರದಲ್ಲಿ ತಿಳಿದುಕೊಂಡರು, ಗುರುವಿನ ಮೂಲಕ ತಿಳಿದುಕೊಂಡರು, ಸ್ವತಃ ಪ್ರಯತ್ನದಿಂದ ತಿಳಿದುಕೊಂಡರು, ಪ್ರಯತ್ನ ಮಾಡದೆ ಯಾವುದೂ ಲಭಿಸುವುದಿಲ್ಲ. ದೈವದಿಂದ ತಾನಾಗಿಯೇ ಎಂಬುದು ಯಾವಾಗಲೂ ಇಲ್ಲ. ಅಶುಭದಲ್ಲಿ ಪ್ರವರ್ತಿಸಿರುವ ಮನಸ್ಸನ್ನು ಪ್ರಯತ್ನದಿಂದ ಶುಭಗಳಲ್ಲಿ ಪ್ರವರ್ತಿಸುವಂತೆ ಮಾಡಬೇಕು. ಸರ್ವಶಾಸ್ತ್ರಗಳಲ್ಲಿಯೂ ಹೇಳಿರುವ ಅರ್ಥವೆಲ್ಲವೂ ಇಷ್ಟೇ. ಮನಸ್ಸು ತಾನಾಗಿ ಶುಭ ಕಾರ್ಯದಲ್ಲಿ ಪ್ರವರ್ತಿತವಾಗುವುದಿಲ್ಲ. ಪ್ರಯತ್ನದಿಂದಲೇ ಅದನ್ನು ಶುಭ ಕಾರ್ಯದಲ್ಲಿ ತೊಡಗಿಸಬೇಕು. ಯಾವುದು ಶ್ರೇಯಸ್ಕರವೋ, ಯಾವುದು ತುಚ್ಛವಲ್ಲವೋ, ಯಾವುದರಲ್ಲಿ ಅಪಾಯವಿಲ್ಲವೋ, ಅಪಾಯಶವಿಲ್ಲವೋ, ಅಪಯಶ ಅಂದರೆ ಸೋಲು ಇಲ್ಲವೋ ಅದನ್ನು ಪ್ರಯತ್ನ ಪುರಸ್ಸರವಾಗಿ ಆಚರಿಸು ಎಂದು ಗುರುಗಳು ಶಿಷ್ಯನಿಗೆ ಹೇಳುವರು. ಶ್ರೇಯಸ್ಕರವಾದುದು, ತುಚ್ಛವಲ್ಲದುದು, ಅಪಯಶಸ್ಸನ್ನು ತಂದುಕೊಡದೇ ಇರುವಂತಹುದು, ಅಂತಹದನ್ನು ಆಚರಿಸಬೇಕು. ನನ್ನ ಪ್ರಯತ್ನವು ಎಷ್ಟೆಷ್ಟು ಹೆಚ್ಚುವುದೋ, ನಾನು ಮಾಡುವಂತಹ ಪ್ರಯತ್ನವು ಎಷ್ಟೆಷ್ಟು ಹೆಚ್ಚುವುದೋ ಅಷ್ಟಷ್ಟು ಬೇಗ ಫಲಸಿದ್ಧಿಯಾಗುವುದು ಎಂದು, ನಾನು ಫಲಸಿದ್ಧಿಯನ್ನು ಪ್ರಯತ್ನದಿಂದಲೇ ಪಡೆಯುವೆನಲ್ಲದೆ ದೈವದಿಂದಲ್ಲ. ನನ್ನ ಪ್ರಯತ್ನದ ಮೂಲಕವೇ ಸಿದ್ಧಿ ಉಂಟಾಗುವುದೇ ಹೊರತು ದೈವದಿಂದಲ್ಲ. ಆದರೆ ಸಿದ್ಧಿ ಆದ ಮೇಲೆ ಅದನ್ನು ದೈವದಿಂದ ಎಂದು ಹೇಳುತ್ತೇವೆ. ಕಾರಣ ನನ್ನ ಪ್ರಯತ್ನದಿಂದಾಯಿತು ಎಂಬ ಅಹಂಕಾರ ಬೇಕಾಗಿಲ್ಲ. ಸೋಲಾದರೆ, ಅಪಯಶಸ್ಸಾದರೆ ನನ್ನ ಪ್ರಯತ್ನ ಸಾಲದಾಗಿತ್ತು ಎಂದು ನಮ್ಮ ಮೇಲೆ ಹೇಳಿಕೊಳ್ಳಬೇಕು.
ಹೊರತು ಆಗ ದೈವದ ಮೇಲೆ ದೂಷಿಸುವುದಲ್ಲ. ಯಶಸ್ಸು ದೊರೆತಾಗ ದೈವ, ಅಪಯಶಸ್ಸು ದೊರೆತಾಗ ನನ್ನ ಪ್ರಯತ್ನ ಸಾಲದಾಗಿತ್ತು, ಇನ್ನಷ್ಟು ಪ್ರಯತ್ನ ಹಾಕಬೇಕು ಎಂಬ ದೃಷ್ಟಿಯಿಂದ ನೋಡಬೇಕು. ಪೌರುಷದಿಂದಲೇ ಸಿದ್ಧಿಯು, ನನ್ನ ಪ್ರಯತ್ನವು ಎಷ್ಟೆಷ್ಟು ಹೆಚ್ಚುವುದೋ ಅಷ್ಟಷ್ಟು ಫಲಸಿದ್ಧಿಯಾಗುವುದು. ಪೌರುಷದಿಂದಲೇ ಸಿದ್ಧಿಯು, ಬುದ್ಧಿವಂತರು ದೊಡ್ಡವರಾಗಿರುವುದು ಇದೇ ಪೌರುಷದಿಂದಲೇ. ಅದರಿಂದ ದುಃಖ ಕಾಲದಲ್ಲಿ ಮಂದ ಬುದ್ಧಿಗಳಿಗೆ ಸಮಾಧಾನ ಹೇಳುವುದಕ್ಕೆ ಮಾತ್ರ ದೈವವು ಬೇಕಾಗುವುದು. ಮಂದ ಬುದ್ಧಿಗಳಾದವರು ಅಂದರೆ ಯಾವುದೋ ಕಾರಣದಿಂದಾಗಿ ಅಪಯಶಸ್ಸಿನಿಂದಾಗಿ ದುಃಖದಿಂದ ಕುಗ್ಗಿ ಹೋಗುತ್ತಿರುವಾಗ ಆ ಸಮಯದಲ್ಲಿ ಚಿಂತಿಸಬೇಡ, ಇದೆಲ್ಲವೂ ದೈವ ಫಲ ಎಂದು ಆ ಕ್ಷಣದಲ್ಲಿ ಸಮಾಧಾನ ಹೇಳಿ ಆತನನ್ನು ಕಾರ್ಯದಲ್ಲಿ ತೊಡಗಿಸುವುದಕ್ಕಷ್ಟೇ ದೈವದ ಪ್ರಯೋಜನ. ದೇಶಾಂತರ ಗಮನಾದಿ ಪೌರುಷದಿಂದ ಫಲವಾಗುವುದು. ಲೋಕದಲ್ಲಿ ಪ್ರತ್ಯಕ್ಷವೇ ಮೊದಲಾದ ಪ್ರಮಾಣಗಳಿಂದ ಕಾಣಿಸುತ್ತಿರುವುದು. ದೇಶಾಂತರ ಗಮನಾದಿ, ಬೇರೆ ಬೇರೆ ಕಡೆ ತಿರುಗಾಡಿಕೊಂಡು ಬರುವುದರಿಂದ, ಅಂದರೆ ಕಾರ್ಯನಿಮಿತ್ತ ಒಂದೇ ಕಡೆ ಕುಳಿತುಕೊಳ್ಳದೆ ಕಾರ್ಯನಿಮಿತ್ತ ಸಂಚರಿಸುವುದರಿಂದ, ಕಾರ್ಯದಲ್ಲಿ ತೊಡಗುವುದರಿಂದ, ದೇಶಗಳಿಗಾಗಲಿ ಅಥವಾ ಬೇರೆ ಬೇರೆ ಕಾಲದಲ್ಲಾಗಲಿ ತೊಡಗಿಸಿಕೊಳ್ಳುವುದರಿಂದ ಫಲ ದೊರೆಯುವುದೇ ಹೊರತು ಸುಮ್ಮನೆ ಒಂದೆಡೆ ಕುಳಿತರೆ ಫಲ ದೊರೆಯುವುದಿಲ್ಲ ಎಂಬುದು ಪ್ರತ್ಯಕ್ಷ ಪ್ರಮಾಣಗಳಿಂದಲೇ ಕಾಣಿಸುತ್ತದೆ. ಭೋಜನ ಮಾಡಿದವನಿಗೆ ತೃಪ್ತಿಯುಂಟು, ಭೋಜನ ಮಾಡದವನಿಗೆ ತೃಪ್ತಿ ಇಲ್ಲ. ಸುಮ್ಮನೆ ಒಂದೆಡೆ ಕುಳಿತು ಹೊಟ್ಟೆ ತುಂಬಲಿ ಎಂದು ಹೇಳಿದರೆ ಹೊಟ್ಟೆ ತುಂಬುವುದಿಲ್ಲ. ನಡೆದವನು ಹೋಗುವನು, ನಡೆಯದವನು ಇದ್ದಲ್ಲಿಯೇ ಇರುವನು. ಇವೆಲ್ಲವೂ ಪ್ರತ್ಯಕ್ಷ ಪ್ರಮಾಣ. ಅಂದರೆ ನಾವು ಪ್ರಯತ್ನದಲ್ಲಿ ತೊಡಗಿಕೊಂಡರೆ ಮಾತ್ರವೇ ಫಲ ದೊರೆಯುತ್ತದೆ ಎಂಬುದಕ್ಕೆ ಊಟ ಮಾಡಿದಾಗಲೇ, ಹೊಟ್ಟೆಗೆ ಏನಾದರೂ ತಿಂದಾಗಲೇ ಹೊಟ್ಟೆ ತುಂಬುವುದು, ನಡೆದಾಗಲೇ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಲು ಸಾಧ್ಯವಾಗುವುದು. ಮಾತಾಡುವವನು ಮಾತನಾಡುವನು, ಮಾತನಾಡದೇ ಇರುವವನು ಮೌನವಾಗಿಯೇ, ಬಾಯಿಯೇ ಬಿಡದಿದ್ದರೆ ಮೌನವಾಗಿಯೇ ಇರಬೇಕಾಗುತ್ತದೆ. ಅದರಿಂದ ಪೌರುಷವು, ಪ್ರಯತ್ನವು, ಮಾತನಾಡುವಿಕೆ, ನಡೆಯುವಿಕೆ ಅಥವಾ ಭೋಜನ ಮಾಡುವಿಕೆ, ಈ ರೀತಿಯ ಪ್ರಯತ್ನವೇ ಮನುಷ್ಯರಿಗೆ ಫಲವನ್ನು ಕೊಡುತ್ತದೆ. ಇವು ಪ್ರತ್ಯಕ್ಷ ಪ್ರಮಾಣಗಳು. ದುಸ್ತರವಾದ ಸಂಕಟಗಳಲ್ಲೂ ಬುದ್ಧಿವಂತರು ಪೌರುಷದಿಂದಲೇ ಉತ್ತೀರ್ಣರಾಗುವರು. ಸುಮ್ಮನಿದ್ದರೆ ಆ ಸಂಕಟವು ಎಂದಿಗೂ ತೀರುವುದಿಲ್ಲ. ಸಂಕಟ ಬಂದಾಗ ಭಗವಂತನನ್ನು ನೆನೆಯಬೇಕು ಎಂಬುದೇನೋ ಸರಿಯೇ. ಹಾಗಂತ ಭಗವಂತನನ್ನು ನೆನೆದು ಸಂಕಟ ಬಂದಾಗ ವೆಂಕಟರಮಣ ಎಂದು ಸುಮ್ಮನೆ ಕುಳಿತರೆ ಸಂಕಟ ಬಗೆಹರಿಯುವುದಿಲ್ಲ. ಸಂಕಟ ಪರಿಹಾರಕ್ಕೆ ನಮ್ಮ ಪ್ರಯತ್ನವನ್ನು ಮಾಡಬೇಕಲ್ಲವೇ? ಯಾವನು ಯಾವುದನ್ನು ಉದ್ದೇಶಿಸಿ ಪ್ರಯತ್ನ ಮಾಡುವನೋ ಅವನವನು ಆಯಾ ಫಲಗಳನ್ನೇ ಪಡೆಯುವನು. ಪ್ರಯತ್ನವಿಲ್ಲದೆ ಕುಳಿತಿರುವ ಯಾವನಿಗೂ ಫಲವು ದೊರೆಯುವುದಿಲ್ಲ. ಶುಭ ಪ್ರಯತ್ನದಿಂದ ಶುಭ ಫಲವು, ಅಶುಭ ಪ್ರಯತ್ನದಿಂದ ಅಶುಭ ಫಲವು. ಅಶುಭ ಪ್ರಯತ್ನವೆಂದರೆ ಶಾಸ್ತ್ರವಿಹಿತ ಮಾರ್ಗದಲ್ಲಿ ಸಂಚರಿಸದೇ ಇರುವುದು, ಗುರು ಹಿರಿಯ ಮಾತನ್ನು ಕೇಳದೇ ಇರುವುದು, ಯಾವುದು ಯೋಗ್ಯ ಮಾರ್ಗವೋ ಅದನ್ನು ಅನುಸರಿಸದೇ ಇರುವುದು. ಅದರಿಂದ ಅಶುಭ ಫಲವೇ ಲಭಿಸುತ್ತದೆ. ಆದುದರಿಂದ ಎಲೈ ರಾಮನೇ, ನಿನಗೆ ತೋರಿದಂತೆ ಮಾಡು. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ವಿಶೇಷವೇನೆಂದರೆ, ನಾನು ಹೇಳಿದಂತೆ ಮಾಡು ಎಂದು ವಸಿಷ್ಠರು ಹೇಳುತ್ತಿಲ್ಲ. ನಿನಗೆ ಯಾವುದು ಸರಿ ಎಂದು ತೋರುತ್ತದೆಯೋ ಹಾಗೆ ಮಾಡು ಎಂದು ಶ್ರೀರಾಮನಿಗೆ ಅವರು ಹೇಳುತ್ತಿರುವರು. ಫಲವಾಗುವುದೆಲ್ಲ ಪ್ರಯತ್ನದಿಂದಲೇ. ಆದರೆ ದೇಶಕಾಲಾನುಗುಣವಾಗಿ ದೀರ್ಘಕಾಲದಲ್ಲಿಯೋ ಅಲ್ಪಕಾಲದಲ್ಲಿಯೋ ಅಂತೂ ಫಲವಾಗುವುದು. ಏಕೆಂದರೆ ಪ್ರಯತ್ನ ಪ್ರತಿಯೊಬ್ಬರೂ ಮಾಡುತ್ತಾರೆ. ಆದರೆ ಆಯಾ ಪ್ರದೇಶಗಳಲ್ಲಿ, ಕೆಲವು ಪ್ರದೇಶಗಳಲ್ಲಿ ಅಲ್ಪ ಪ್ರಯತ್ನದಿಂದಲೇ ಫಲ ದೊರೆಯಬಹುದು. ಕೆಲವು ಪ್ರದೇಶಗಳಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಫಲವೇ ದೊರೆಯದೇ ಇರಬಹುದು. ಉದಾಹರಣೆಗೆ ಯುದ್ಧಗ್ರಸ್ತವಾದಂತಹ ಒಂದು ದೇಶ, ಅಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಶಾಂತಿಯಿಂದ ಇರುವುದು ಸಾಧ್ಯವಿಲ್ಲ. ಇನ್ನೊಂದೆಡೆ ಶಾಂತಿ ಸುಭಿಕ್ಷತೆಗಳು ಯಥೇಚ್ಛವಾಗಿ ಇರುವಂತಹದ್ದು. ನಾವು ನಮ್ಮ ಪಾಡಿಗೆ ಸುಮ್ಮನೆ ಇದ್ದರೆ ಸಾಕು, ಶಾಂತಿ ಲಭಿಸುತ್ತದೆ. ಆದ್ದರಿಂದ ಪ್ರಯತ್ನಗಳು ಹೇಗೇಗಿದ್ದರೂ ಕೂಡ ದೇಶ ಮತ್ತು ಕಾಲ, ಬೇರೆ ಬೇರೆ ಕಾಲಗಳಲ್ಲಿ ಅದೇ ಪ್ರಯತ್ನಗಳು ಬೇರೆ ಬೇರೆ ಫಲಗಳನ್ನು ಕೊಡುವ ಸಾಧ್ಯತೆ ಇರುತ್ತದೆ. ಹೀಗೆ ಫಲಪ್ರಾಪ್ತಿಯ ಕಾಲವು ಅಂದರೆ ಇಲ್ಲಿ ದೇಶಕಾಲಾನುಗುಣವಾಗಿ ದೀರ್ಘಕಾಲದಲ್ಲಿಯೋ ಅಲ್ಪಕಾಲದಲ್ಲಿಯೋ ಅಂತೂ ಫಲವಾಗುವುದು. ಹೀಗೆ ಫಲಪ್ರಾಪ್ತಿಯ ಕಾಲವು ಹಿಂದು ಮುಂದಾಗುವುದನ್ನೇ ದೈವವೆನ್ನುವರು. ಅಂದರೆ ಕೆಲವೊಮ್ಮೆ ಏನಾಗುತ್ತದೆ, ಏನೇ ಪ್ರಯತ್ನ ಮಾಡಿದರೂ ಫಲವಾಗುವುದಿಲ್ಲ, ಅಥವಾ ದೀರ್ಘಕಾಲದ ನಂತರ ಫಲ ದೊರೆಯುತ್ತದೆ. ಕೆಲವೊಮ್ಮೆ ಅಲ್ಪ ಪ್ರಯತ್ನದಿಂದಲೇ ಫಲ ದೊರೆತು ಬಿಡುತ್ತದೆ. ಆ ಸಂದರ್ಭದಲ್ಲಿ
ನಮ್ಮ ಪ್ರಯತ್ನದಿಂದಾಗಿ ಇಂಥ ಪ್ರದೇಶದಲ್ಲೂ ಇಂಥ ಕಾಲದಲ್ಲೂ ಕೂಡ ನಮ್ಮ ಪ್ರಯತ್ನದಿಂದಾಗಿ ಫಲ ದೊರೆಯಿತು ಎಂದು ಹೇಳಿಕೊಳ್ಳುವ ಬದಲು ಜನರು ದೈವದಿಂದ, ದೈವ ಕೃಪೆಯಿಂದ ಫಲವಾಯಿತು, ಈ ಕಾರಣದಿಂದಾಗಿ ಯಾವುದಾದರೂ ಕ್ಷೇತ್ರಕ್ಕೆ ಹೋಗಿದ್ದಾಗ ಫಲ ದೊರೆಯುವುದಕ್ಕೆ ಆ ಕ್ಷೇತ್ರಪಾಲ, ಆ ಕ್ಷೇತ್ರ ರಕ್ಷಕ ಅಥವಾ ಕ್ಷೇತ್ರ ದೇವತೆ ಯಾರಿರುತ್ತಾರೋ ಅವರ ಮೇಲೆ ಹೇಳುತ್ತಾರೆ, ಆ ಕ್ಷೇತ್ರ ದೇವತೆಯ ಕಾರಣದಿಂದಾಗಿಯೇ ಫಲ ದೊರೆಯಿತು ಎಂದು. ಇದು ಹೇಳಿಕೆ. ದೇಶ ಕಾಲಾನುಸಾರವಾಗಿ ಫಲಗಳು ಬದಲಾಗುತ್ತವೆ. ದೈವವೆನ್ನುವುದು ಕಣ್ಣಿಗೆ ಕಾಣಿಸುವುದಿಲ್ಲ, ಲೋಕಾಂತರದಲ್ಲಿಯೂ ಇಲ್ಲ. ಈ ಲೋಕದಲ್ಲಿಲ್ಲ, ಯಾವುದೋ ದೇವಲೋಕದಲ್ಲಿದೆ ಅಥವಾ ಇನ್ಯಾವುದೋ ಲೋಕದಲ್ಲಿದೆ ಎಂಬುದೂ ಇಲ್ಲ. ನಾವು ಇಲ್ಲಿ ಮಾಡಿದ ಕರ್ಮವು ಸ್ವರ್ಗಲೋಕದಲ್ಲಿ ದೈವವೆಂದು ಹೇಳಿಸಿಕೊಳ್ಳುವುದು. ಅಂದರೆ ಒಂದು ವೇಳೆ ಹೀಗೆ ಬೇರೆ ಬೇರೆ ಲೋಕಗಳೇನಾದರೂ ಇದ್ದುದೇ ಆದರೆ, ಅಂದರೆ ಸ್ವರ್ಗಲೋಕವೆಂಬುದೇ ಇದೆ ಎಂದು ಇಲ್ಲಿ ಸಮರ್ಥಿಸಿಕೊಳ್ಳುತ್ತಿಲ್ಲ. ಬೇರೆ ಬೇರೆ ಲೋಕಗಳೇ ಇದ್ದರು, ಇಲ್ಲಿ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಹೋದಾಗಲೂ ನೀವು ಬೇರೆ ಬೇರೆ ಲೋಕಗಳೆಂದು ಭಾವಿಸಬಹುದು. ಒಂದು ಕಡೆ ಮಾಡಿದ ಪ್ರಯತ್ನ ಇನ್ನೊಂದೆಡೆ ಫಲ ಕೊಡುವ ಸಾಧ್ಯತೆ ಇರುತ್ತದೆ. ಇಲ್ಲಿ ಮಾಡಿದ ಪ್ರಯತ್ನ ಅಲ್ಲಿ ಫಲ ಕೊಡಬಹುದು. ನಾವು ಇಲ್ಲಿ ಯಾವುದೋ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಹೋಗಿದ್ದು ಅಲ್ಲಿ ನಮಗೆ ಫಲ ದೊರೆಯಬಹುದು. ಈ ರೀತಿ ಆಗುವ ಸಾಧ್ಯತೆ ಇರುತ್ತದೆ. ಪುರುಷನು ಲೋಕದಲ್ಲಿ ಹುಟ್ಟಿ ಬೆಳೆದು ಜೀರ್ಣನಾಗುವನು. ಆಗ ಅವನಲ್ಲಿ ಬಾಲ್ಯ, ಯೌವನ, ಜರೆಗಳು ಕಾಣುವಂತೆ ದೈವವೇನಾದರೂ ಕಾಣುವುದೇ? ಈ ಲೋಕದಲ್ಲಿ ಈ ದೇಹವೇ ನಾನೆಂದು ಭಾವಿಸಿಕೊಂಡಿದ್ದರೆ ಈ ದೇಹ ಬಾಲ್ಯವನ್ನು ಕಾಣುತ್ತದೆ, ಯೌವನವನ್ನು ಕಾಣುತ್ತದೆ, ಮುಪ್ಪನ್ನು ಕಾಣುತ್ತದೆ, ಮುಂದೆ ನಾಶವಾಗಿಯೂ ಹೋಗುತ್ತದೆ. ಈ ಸಂದರ್ಭದಲ್ಲಿ ಎಲ್ಲಾದರೂ ದೇಹದಲ್ಲಿ ಎಲ್ಲಾದರೂ ದೈವ ಕಾಣುವುದೇ? ಮನಸ್ಸಿನಲ್ಲಿ ಎಲ್ಲಾದರೂ ದೈವ ಕಾಣುವುದೇ? ಈ ರೀತಿಯಾಗಿ ದೈವವೆಂಬುದು ಕೇವಲ ನಮ್ಮ ಅನುಮಾನವೇ, ಅಂದರೆ ನಮ್ಮ ಸಂಶಯ ಅಥವಾ ನಮ್ಮ ಅನಿಸಿಕೆಯೇ ಹೊರತು ಪ್ರತ್ಯಕ್ಷವಾಗಿ ಎಲ್ಲೂ ಕಂಡವರಿಲ್ಲ. ಉದ್ದೇಶವನ್ನು ಪ್ರಾಪ್ತಿಗೊಳಿಸುವ ಕಾರ್ಯದಲ್ಲಿಯೇ ಬಿಡದೆ ಪ್ರಯತ್ನಶೀಲನಾಗಿರುವುದನ್ನೇ ಬುದ್ಧಿವಂತರು ಪೌರುಷವೆನ್ನುವರು. ನಿರಂತರ ಪ್ರಯತ್ನ ಮಾಡುವುದನ್ನೇ ಪೌರುಷ, ಪ್ರಯತ್ನ ಎನ್ನುವರು. ಈ ಪೌರುಷದಿಂದಲೇ ಸರ್ವವೂ ಲಭಿಸುವುದು. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವುದು, ದ್ರವ್ಯವನ್ನು ಕೈಯಲ್ಲಿ ಹಿಡಿದುಕೊಳ್ಳುವುದು, ಕೆಲಸಗಳನ್ನು ನಡೆಯಿಸುವುದು, ಇವುಗಳನ್ನು ಬಲ್ಲವರು ಪೌರುಷದಿಂದಲೇ ಹೊರತು ದೈವದಿಂದಲ್ಲ ಎನ್ನುವರು. ಅಂದರೆ ತಮ್ಮ ಕಾರ್ಯನಿಮಿತ್ತವಾಗಿ ಆ ಚಟುವಟಿಕೆ ನಡೆಯಬೇಕಾಗಿರುವ ಸ್ಥಳಕ್ಕೆ ಖುದ್ದಾಗಿ ಹೋಗಿ, ಅಂದರೆ ಕಾರ್ಯನಿರತರಾಗುವುದು. ಸ್ಥಳಕ್ಕೆ ಹೋಗುವುದೆಂದರೆ ಕಾರ್ಯನಿರತರಾಗುವುದು. ಹಾಗೂ ಸಂದರ್ಭಕ್ಕೆ ತಕ್ಕಂತೆ ಹಣವಾಗಲಿ ಅಥವಾ ಯಾವುದೇ ಸಂಪತ್ತನ್ನಾಗಲಿ ಸಂದರ್ಭಕ್ಕೆ ತಕ್ಕಂತೆ ವಿನಿಯೋಗಿಸುವುದು ಹಾಗೂ ಕೆಲಸಗಳನ್ನು ನಡೆಯಿಸುವುದು, ಇವುಗಳನ್ನೆಲ್ಲ ಬಲ್ಲವರು ಯಾರು ದೈವವನ್ನು ನಂಬಿ ಕುಳಿತುಕೊಳ್ಳುವುದಿಲ್ಲ, ಬದಲಿಗೆ ತಮ್ಮ ಪ್ರಯತ್ನದ ಮೇಲೆ ಭರವಸೆ ಇಟ್ಟುಕೊಂಡಿರುತ್ತಾರೆ. ಉದ್ದೇಶವು ಲಭಿಸುವಂತಹ ಕಾರ್ಯದಲ್ಲಿ ಬಿಡದೆ ಪ್ರಯತ್ನಶೀಲನಾಗದಿರುವಿಕೆಯೋ ಯಾವುದುಂಟೋ, ಅಂದರೆ ಯಾವುದೋ ಒಂದು ಉದ್ದೇಶವನ್ನಿಟ್ಟುಕೊಂಡು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನೇ ಮಾಡದೆ ದೈವ ನಡೆಸುತ್ತದೆ ಎಂದು ಸುಮ್ಮನೆ ಕುಳಿತುಕೊಳ್ಳುವಿಕೆಯನ್ನು ಹುಚ್ಚನ ಚೇಷ್ಟೆ ಎನ್ನುತ್ತಾರೆ. ಅದರಿಂದ ಏನೂ ಲಾಭವಿಲ್ಲ. ಸುಮ್ಮನೆ ಕುಳಿತು ಎಲ್ಲವೂ ನಡೆಯುತ್ತದೆ ಎಂದು ಅಂದರೆ ಆ ಕಾರ್ಯ ನಡೆದ ಮೇಲೆ ಅದನ್ನು ದೈವದಿಂದ ನಡೆಯಿತು ಎಂದು ಹೇಳಬಹುದೇ ಹೊರತು ಸುಮ್ಮನೆ ಕುಳಿತು ಯಾವ ಕಾರ್ಯವನ್ನೂ ಮಾಡದೆ ಆ ಉದ್ದೇಶಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಕರ್ಮಗಳಲ್ಲಿಯೇ ತೊಡಗಿಕೊಳ್ಳದೆ ತಾನಾಗಿಯೇ ನಡೆಯುತ್ತದೆ ಎಂದು ಭಾವಿಸುವುದು ಹುಚ್ಚನ ಚೇಷ್ಟೆ. ವ್ಯಾಪಾರ ರೂಪವಾದ ಕರ್ಮದಿಂದ, ಸಾಧು ಸಂಘ ಸಚ್ಶಾಸ್ತ್ರ ಸೇವನೆಗಳಿಂದ, ತೀವ್ರವಾದ ಬುದ್ಧಿಯಿಂದ ತನ್ನ ಗುರಿಯನ್ನು ತಾನೇ ಸಾಧಿಸಿಕೊಳ್ಳಬೇಕು. ಆ ಗುರಿ ಎಂಬುದು ಸಮ ದುಃಖಗಳನ್ನು ಸಮವಾಗಿ ತಿಳಿದು ಅನುಭವಿಸುವ ಅನಂತ ಆನಂದವು. ಈ ಗುರಿಯೆಡೆಗೆ ಹೋಗುತ್ತಿರುವಾಗ ಎಲ್ಲ ಸಮಯದಲ್ಲೂ ಯಶಸ್ಸೇ ಸಿಗುತ್ತದೆ ಎಂದು ಹೇಳಲಾಗದು. ಕೆಲವೊಮ್ಮೆ ಅಪಯಶಸ್ಸು ಇರಬಹುದು, ಯಶಸ್ಸು ಸಿಗಬಹುದು, ಹಲವಾರು ಕಷ್ಟ ನಷ್ಟಗಳು ಬರಬಹುದು, ಸಾಕಷ್ಟು ಸಂಘರ್ಷ ಉಂಟಾಗಬಹುದು, ಯಾಕಾದರೂ ಕೈ ಹಾಕಿದನೋ ಎನ್ನಿಸಬಹುದು. ಆಗ ಉಂಟಾಗುವ ಎಲ್ಲ ಸುಖ ದುಃಖಗಳನ್ನು ಯಾರು ಸಮವಾಗಿ ತಿಳಿದು ಅಮಿತಾನಂದದಿಂದ ತಮ್ಮ ಉದ್ದಿಷ್ಟ ಕಾರ್ಯದಲ್ಲಿ ತೊಡಗುವರೋ ಅದೇ ಪರಮಾರ್ಥ ಎಂದು ತಿಳಿದವರು ಹೇಳುವರು. ಅದು ಯಾರಿಂದ ದೊರೆಯುವುದೋ
ಅವರೇ ಶಾಸ್ತ್ರಜ್ಞರು, ಸಾಧುಗಳು. ಅಂದರೆ ಯಾರು ಈ ರೀತಿಯಾಗಿ ಉದ್ದಿಷ್ಟ ಕಾರ್ಯದ ಬೆನ್ನು ಹತ್ತಿ ಬಂದ ಎಲ್ಲ ಕಷ್ಟಗಳನ್ನು ಸಮನಾಗಿ ಸಹಿಸಿಕೊಂಡು, ಯಾವ ಕಷ್ಟಗಳನ್ನು ನನಗೆ ಇಂತಹ ಕಷ್ಟವಾಯಿತು, ಇಷ್ಟೆಲ್ಲ ಸಂಘರ್ಷವಾಯಿತು, ಇಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸಿದೆ ಎಂದು ಹೇಳಿಕೊಳ್ಳಲು ಹೋಗದೆ ನಿರಂತರವಾಗಿ ಎಲ್ಲವನ್ನು ಸಮಭಾವದಿಂದ ಅಮಿತಾನಂದದಿಂದ ಯಾರು ಸ್ವೀಕರಿಸುತ್ತಾರೋ ಅಂಥವರೇ ಸಾಧುಗಳು. ಅಂಥವರನ್ನು ಅನುಸರಿಸಿ ಅವರ ಜೀವನ ಮಾರ್ಗವನ್ನು ಅನುಸರಿಸಿದರೆ ಉಳಿದವರಿಗೂ ಕೂಡ ಶ್ರೇಯಸ್ಸಾಗುತ್ತದೆ. ಅಂತಹವರನ್ನು ಯಾವಾಗಲೂ ಸೇವಿಸಬೇಕು. ಚಂದ್ರ ಸಮುದ್ರಗಳಂತೆ ಸಚ್ಶಾಸ್ತ್ರಾದಿಗಳ ಗುಣವು ಸದ್ಬುದ್ಧಿಯಿಂದಲೂ ಸದ್ಬುದ್ಧಿಯು ಸಚ್ಶಾಸ್ತ್ರಾದಿಗಳಿಂದಲೂ ಪರಸ್ಪರವಾಗಿ ಅಭ್ಯಾಸವಶವಾಗಿಯೂ ಕಾಲವಶವಾಗಿಯೂ ಅಭಿವೃದ್ಧಿಯಾಗುವುದು. ಇಲ್ಲಿ ಚಂದ್ರ ಸಮುದ್ರಗಳ ಒಂದು ಉದಾಹರಣೆ ಬಹಳ ಸೊಗಸಾಗಿದೆ. ಚಂದ್ರನ ಕಾರಣದಿಂದಾಗಿ ಸಮುದ್ರದ ಉಬ್ಬರ ಇಳಿತಗಳು ಆಗುತ್ತವೆಯೋ ಅಥವಾ ಸಮುದ್ರದಲ್ಲಿ ಉಬ್ಬರ ಇಳಿತಗಳು ಆಗುವುದನ್ನು ಕಂಡಾಗ ಅದರಿಂದಾಗಿ ನಾವು ಅದನ್ನು ಚಂದ್ರಬಿಂಬದ ಇದರಲ್ಲಿ ಅದರ ಚಂದ್ರನ ಬೆಳಕಿನಲ್ಲಿ ನೋಡುತ್ತೇವೆಯೋ. ಅಂದರೆ ಇಲ್ಲಿ ಸಮುದ್ರದ ಉಬ್ಬರ ಇಳಿತಗಳ ಕಾರಣದಿಂದ ಹುಣ್ಣಿಮೆ ಅಮಾವಾಸ್ಯೆಗಳಾಗುತ್ತಿದೆಯೋ, ಹುಣ್ಣಿಮೆ ಅಮಾವಾಸ್ಯೆಗಳ ಕಾರಣದಿಂದಾಗಿ ಸಮುದ್ರದ ಉಬ್ಬರ ಇಳಿತಗಳಾಗುತ್ತಿದೆಯೋ. ಕಾವ್ಯಮಯವಾಗಿ ಹೇಳುತ್ತಿರುವುದು ಸಚ್ಶಾಸ್ತ್ರಾದಿಗಳನ್ನು ಅಳವಡಿಸಿಕೊಳ್ಳುವುದರಿಂದ ಸದ್ಬುದ್ಧಿಯನ್ನು ಅಳವಡಿಸಿಕೊಳ್ಳುವುದರಿಂದ ಸಚ್ಶಾಸ್ತ್ರಾದಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಿಕೆಯು ಇವೆರಡೂ ಕೂಡ ಪರಸ್ಪರ ಅಭ್ಯಾಸವಶವಾಗಿಯೂ ಕಾಲವಶವಾಗಿಯೂ ಅಭಿವೃದ್ಧಿಯಾಗುತ್ತಾ ಹೋಗುತ್ತದೆ. ಮೊದಲಿಗೆ ಶಾಸ್ತ್ರವನ್ನು ಓದಿದ ಮಾತ್ರಕ್ಕೆ ನಮಗೆ ಎಲ್ಲವೂ ಯಾವ ಮಾರ್ಗದಲ್ಲಿ ಸಾಗಬೇಕು ಎಂಬ ಸದ್ಬುದ್ಧಿ ದೊರೆತು ಬಿಡುತ್ತದೆ ಎಂದು ಹೇಳಲಾಗದು. ನಿಧಾನವಾಗಿ ಶಾಸ್ತ್ರಗಳನ್ನು ಓದುತ್ತಾ ಸದ್ಬುದ್ಧಿಯನ್ನು ಬೆಳೆಸಿಕೊಳ್ಳುತ್ತಾ ಆ ಸದ್ಬುದ್ಧಿಯ ಕಾರಣದಿಂದ ಶಾಸ್ತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಶಾಸ್ತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದರಿಂದ ಸದ್ಬುದ್ಧಿ ಬೆಳೆಯುತ್ತದೆ. ಸದ್ಬುದ್ಧಿ ಬೆಳೆದಿದ್ದರಿಂದ ಶಾಸ್ತ್ರ ಸರಿಯಾಗಿ ಅರ್ಥವಾಗುತ್ತದೆ. ಹೀಗೆ ಪರಸ್ಪರವಾಗಿ ಹೇಗೆ ಚಂದ್ರನ ಕಾರಣದಿಂದಾಗಿ ಸಮುದ್ರದಲ್ಲಿ ಉಬ್ಬರ ಇಳಿತಗಳು ಉಂಟಾಗುತ್ತವೆಯೋ ಹಾಗೆ ಅವೆರಡು ಪರಸ್ಪರ ಒಂದಕ್ಕೊಂದು ಹೊಂದಿಕೊಂಡಿರುವಂತೆ ಇದು ಕೂಡ ಎಂದು. ಬಾಲ್ಯದಿಂದಲೂ ಚೆನ್ನಾಗಿ ಅಭ್ಯಾಸ ಮಾಡಿದ ಶಾಸ್ತ್ರ, ಸತ್ಸಂಗ ಮೊದಲಾದ ಗುಣಗಳಿಂದಲೂ ಪೌರುಷದಿಂದಲೂ ಪ್ರಯತ್ನದಿಂದಲೂ ತನಗೆ ಹಿತವಾದ ಸ್ವಾರ್ಥವನ್ನು ಸಂಪಾದಿಸಿಕೊಳ್ಳಬೇಕು. ಎಷ್ಟೋ ಜನರಿಗೆ ಸ್ವಾರ್ಥ ಎಂಬ ಪದವೇ ಅಪಶಬ್ದದಂತೆ ಕೇಳಿಬರುತ್ತದೆ. ಸ್ವಾರ್ಥ ಎಂಬುದು ತನಗೆ ಯಾವುದು ಉದ್ದೇಶವೋ ಆ ಉದ್ದೇಶವನ್ನು ಪ್ರಯತ್ನಪೂರ್ವಕವಾಗಿ ಸಾಧಿಸಿಕೊಳ್ಳಬೇಕು. ತನ್ನ ಉದ್ದೇಶ ತನಗೆ ಉಪಯೋಗವಾಗುವಂತಿರಬೇಕು, ಉಪಕಾರವಾಗುವಂತಿರಬೇಕು. ಆದರೆ ಅದೇನಾದರೂ ಮತ್ತೊಬ್ಬರಿಗೆ ಮಾರಕವಾಗುವಂತಿದ್ದರೆ, ಮತ್ತೊಬ್ಬರಿಂದ ಕಿತ್ತುಕೊಂಡು ನಾನು ಪಡೆದುಕೊಳ್ಳಬೇಕು ಎಂಬ ಪ್ರಾಪಂಚಿಕ ಸುಖ ವೈಭೋಗಗಳಾಗಿದ್ದರೆ ಆಗ ಅದರಲ್ಲಿ ತೊಂದರೆ ಉಂಟಾಗುತ್ತದೆ. ಆದರೆ ಆತ್ಮಜ್ಞಾನವನ್ನು ಪಡೆಯಬೇಕು ಎಂಬ ಸ್ವಾರ್ಥ, ಅದರಲ್ಲಿ ಯಾರಿಂದಲೂ ಕಿತ್ತುಕೊಳ್ಳುವುದೇನೂ ಇಲ್ಲವಲ್ಲ. ನನಗೆ ಬೇಕಾದ ಜ್ಞಾನವನ್ನು ನಾನು ಪಡೆದುಕೊಳ್ಳುತ್ತೇನೆ. ಜ್ಞಾನವನ್ನು ಪಡೆದುಕೊಳ್ಳಬೇಕು ಎಂಬುದು ಇನ್ನೊಬ್ಬರಿಂದ ಕಿತ್ತುಕೊಂಡು ಪಡೆದುಕೊಳ್ಳಬೇಕಾದುದಿಲ್ಲ. ನಾಳೆ ನೀವು ಪಡೆದ ಜ್ಞಾನ ಇನ್ನು 10 ಜನರಿಗೆ ಉಪಯೋಗ ಆಗಬಹುದೇ ಹೊರತು ಅದರಿಂದ ಯಾರಿಗೂ ನಷ್ಟವಿಲ್ಲ. ಆದ್ದರಿಂದ ತನಗೆ ಹಿತವಾದ ಸ್ವಾರ್ಥವನ್ನು ಸಂಪಾದಿಸಿಕೊಳ್ಳುವ ಸಲುವಾಗಿ ಪ್ರಯತ್ನಶೀಲನಾಗಬೇಕು. ಮಹಾವಿಷ್ಣುವು ಪೌರುಷದಿಂದಲೇ ದೈತ್ಯರನ್ನು ಗೆದ್ದನು, ಪೌರುಷದಿಂದಲೇ ಪ್ರಪಂಚ ವ್ಯಾಪಾರಗಳನ್ನು ಸ್ಥಾಪಿಸಿದನು, ಪೌರುಷದಿಂದಲೇ ಜಗತ್ತುಗಳನ್ನು ರಚಿಸಿದನು. ಸೃಷ್ಟಿಯಾದುದು, ಸ್ಥಿತಿಯಾಗುತ್ತಿರುವುದು, ಸಂಹಾರವಾಗುತ್ತಿರುವುದು ಎಲ್ಲವೂ ಕೂಡ ಪ್ರಯತ್ನಗಳಿಂದಲೇ. ಅಂದರೆ ಆಯಾ ಶಕ್ತಿಗಳ ಪ್ರಯತ್ನದಿಂದಲೇ ಜಗತ್ತಿನ ಸೃಷ್ಟಿಯಾಗುತ್ತಿರುವುದು, ಜಗತ್ತು ಸ್ಥಿತವಾಗಿರುವುದು, ಜಗತ್ತು ಮುಂದೆ ಸಂಹಾರವಾಗುವುದು ಕೂಡ ಯಾವುದೋ ಒಂದು ಶಕ್ತಿಯ ಪ್ರಯತ್ನದಿಂದಲೇ ಹೊರತು ಅಲ್ಲಿ ಯಾವ ದೈವವೂ ಇಲ್ಲ. ಎಲೈ ರಾಮನೇ, ಈ ಪ್ರಪಂಚದಲ್ಲಿ ಪುರುಷಾರ್ಥ ಸಂಪಾದನೆಗೆ ಧರ್ಮ, ಅರ್ಥ, ಕಾಮ, ಕೊನೆಗೆ ಮೋಕ್ಷ, ಈ ಎಲ್ಲ ಪುರುಷಾರ್ಥ ಸಂಪಾದನೆಗೆ ಪೌರುಷವೇ, ಪ್ರಯತ್ನವೇ ಕಾರಣವು. ಆದ್ದರಿಂದ ಪುರುಷಾರ್ಥ ಸಾಧನೆಗೆ ಬೇಕಾದ ಪ್ರಯತ್ನವನ್ನು ರಘುನಾಥನೇ ನಿಶಂಕನಾಗಿ ಸಂತತವಾಗಿ ಮಾಡು. ಪ್ರಯತ್ನರಹಿತನಾಗಿ ಕುಳಿತವನು ಸಂತತವಾಗಿ ನಿರಂತರವಾಗಿ ಮಾಡು. ಹಾಗೆ ಮಾಡದೆ ಪ್ರಯತ್ನರಹಿತನಾಗಿ ಕುಳಿತವನು ವೃಕ್ಷಾವಸ್ಥೆ, ಅಜಗರಾವಸ್ಥೆಗಳನ್ನು ಪಡೆಯುವನು. ವೃಕ್ಷಾವಸ್ಥೆ ಎಂದರೆ ವೃಕ್ಷ ತನ್ನ ಪಾಡಿಗೆ ತಾನು, ಒಂದು ಮರ ತನ್ನ ಪಾಡಿಗೆ ತಾನು ಇದ್ದಲ್ಲಿ ಇರುತ್ತದೆ. ಸೂರ್ಯನ ಬಿಸಿಲಿಗೆ ಅಡ್ಡಲಾಗಿದ್ದು ಕೆಳಗೆ ಬಂದವರಿಗೆ ನೆರಳು ಕೊಡುತ್ತದೆ ಅಷ್ಟೇ. ಅದಾಗಿ ಕೊಡುವುದೇನಿಲ್ಲ.
ವೃಕ್ಷ ತಾನಾಗಿಯೇ ಯಾರಿಗೂ ನೆರಳು ಕೊಡುವುದಿಲ್ಲ, ಅದು ಸೂರ್ಯನ ಬಿಸಿಲಿಗೆ ಅಡ್ಡವಾಗಿರುವುದರಿಂದ ನೆರಳು ಸಂಭವಿಸುತ್ತದೆ. ಅದರಲ್ಲಿ ಸಹಜವಾಗಿಯೇ ಹೂಗಳು ಬಿಡುವುದರಿಂದ ಪರಾಗಸ್ಪರ್ಶಕ್ಕೊಳಗಾಗಿ ಹೂವು ಕಾಯಾಗಿ ಹಣ್ಣಾಗುತ್ತದೆ. ಆ ಹಣ್ಣನ್ನು ಕೆಲವರು ಫಲವೆಂದು ಸ್ವೀಕರಿಸಿ ಅದು ಸೇವಿಸಲು ಯೋಗ್ಯವಾಗಿದ್ದರೆ ಸೇವಿಸುತ್ತಾರೆ, ಹೊರತು ತಾನಾಗಿಯೇ ಮಾಡುವುದೇನೂ ಇಲ್ಲ, ತಾನಾಗಿ ಮಾಡಬೇಕಾದ ಪ್ರಯತ್ನವೇನೂ ಇಲ್ಲ. ಅದರಂತೆಯೇ ಅಜಗರ, ಹೆಬ್ಬಾವು ಒಂದೆಡೆ ಬಿದ್ದಿರುತ್ತದೆ, ಹತ್ತಿರದಲ್ಲಿ ಯಾವುದಾದರೂ ಪ್ರಾಣಿ ಬಂದರೆ ಅದನ್ನು ನುಂಗುತ್ತದೆ. ಈ ರೀತಿಯಾದ ವೃಕ್ಷಾವಸ್ಥೆ, ಅಜಗರಾವಸ್ಥೆಗಳು ಸುಮ್ಮನೆ ಕುಳಿತಂತಹ ವ್ಯಕ್ತಿಗೆ ದೊರೆಯುತ್ತದೆಯೇ ಹೊರತು ಯಾವ ಕಾರ್ಯಸಿದ್ಧಿಯು ಉದ್ದಿಷ್ಟ ಕಾರ್ಯಸಿದ್ಧಿಗಳು, ನಮ್ಮ ಉದ್ದಿಷ್ಟ ಕಾರ್ಯಸಿದ್ಧಿಗಳು ಆಗುವುದಿಲ್ಲ. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೋ ಆದ ಶ್ರೀಮದ್ ವಾಸಿಷ್ಠ ರಾಮಾಯಣದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಪೌರುಷ ಪ್ರಾಧಾನ್ಯ ಸಮರ್ಥನ ಎಂಬ 7ನೆಯ ಸರ್ಗ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.